ಓಡು ಬೇಗ. ಎಲ್ಲ ಸೈಕಾಡು ಸಕ್ಕತ್ತಾಗಿದೆ, ಎಲ್ಲ ಸ್ಟ್ರೈಟ್ ಮರಗಳು. ಕಳಸದಿಂದ ಒಂದ್ 10 ಕಿಲೋಮೀಟರ್ ಬಂದಿದೀವಿ. ಹೀಗೇನೆ ಮಲ್ನಾಡ್ ಸ್ಟೈಲು ಕಡುಬು ನೋಡಿ, ಈ ತರ ಜಿಪ್ಸಿಗಳಲ್ಲೂ ಕೂಡ ಹೋಗ್ಬೋದು. ಕುದುರೆ ಮುಖದಲ್ಲಿ ನೋಡಿದ್ರೆ ಫುಲ್ಲು ರಶ್ ಗುರು, ಜನ ಸಾಗರ. ನೆನಪಾಗೋ ಫಿಲ್ಮು ಜಿಗಣೆ ನಿಂತ್ಕೊಂಡಿತ್ತು. ತುಂಬಾ ರೇಟ್ಗಳಿಗೆ ಹೋಗುತ್ತದ. ಇದು 2 ಇವ್ರ ಕೈಲಿದೆ. ಹೆಂಗೆ ಬಿದ್ದಿದೆ ನೋಡಿ, ಆನೆ ಹೆಂಗೆ ಬಿಡಿಸಿದೆ. ಆನೆ ಬಿಡಿಸಿದೆ ಮೊದಲೇ ನಾವು ದೇವೇಗೌಡರ ಕಡೆಯವರು. ನೀಟಾಗಿ ಕಾಣ್ತಾ ಇದೆಲ್ಲ. ಬೆಟ್ಟ ನೋಡೋರು ಹೆಂಗಿದೆ ಸೈಕ್ ಬೆಟ್ಟ. ಅದೆಷ್ಟೇ ಕಷ್ಟ ಆದ್ರೂ ಮೇಲೆ ಹೋಗೋಣ. ಮಲೆನಾಡಿನ ಮಡಿಲಲ್ಲಿ, ದಟ್ಟಡವಿಯ ಕಡಲಲ್ಲಿ, ಮೈ ಮರೆತೆ ಮಳೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಗಿಬ್ಲಿ ಹಾಕಿದೀವಿ. ಲೆವೆಲ್ಗೆ ಸುರಂಗ ಮಾರ್ಗ ಇದೆ. ಹುಡುಗಿರು ಕೂಡ ಬಂದಿರ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ನೈಟು ಕಳ್ಸಕ್ ಬಂದು ಹೋಮ್ ಸ್ಟೇ ಅಲ್ಲಿ ಸ್ಟೇ ಆಗಿದ್ವಿ. ಹೋಮ್ ಸ್ಟೇ ವ್ಯೂಸ್ ನೋಡಿ ಹೆಂಗಿದೆ ಅಂತ. ಸುತ್ತಲೂ ಹಳ್ಳಿಯ ವಾತಾವರಣ. ರೈಟ್ ನಾವು ನಾವಿರುವಂತದ್ದು ಕಳಸದಿಂದ ಒಂದ್ 10 ಕಿಲೋಮೀಟರ್ ಬಂದಿದೀವಿ. ಇಲ್ಲಿಂದ ಕುರಿಂಜಿಯಲ್ ಟ್ರಕ್ ಹೋಗುವಂತಹ ಪ್ಲಾನು. ಕಂಪ್ಲೀಟ್ ಟ್ರೆಕ್ಕಿಂಗ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಇನ್ನ 1000 ವಾಚ್ ಅವರ್ಸ್ ಬ್ಯಾಲೆನ್ಸ್ ಇದೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯೂಸ್ಫುಲ್ ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಾಕೊಳ್ಳಿ, ಯಾಕೆಂದ್ರೆ ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಬೆಳಗ್ಗೆನೆ ಮಲ್ನಾಡ್ ಸ್ಟೈಲು ಕಡುಬು, ಸಾಂಬಾರು, ಚಟ್ನಿ ಹಾಗೆ ಚಿತ್ರಾನ್ನ ತಿನ್ಕೊಂಡು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸರ್ಕಲ್ ಹತ್ರ ಗೈಡ್ ಕೂಡ ಬಂದ್ರು. ಗೈಡ್ ಕೂಡ ಆಟೋ ಗತ್ಕೊಂಡು ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಓನ್ ಗಾಡಿಗಳಿಗಿಂತ ಲೋಕಲ್ ಅಲ್ಲಿರೋರಿಗೆ ತುಂಬಾ ಚೆನ್ನಾಗಿ ರೋಡ್ಗಳು ಗೊತ್ತಿರುತ್ತೆ. ಸೊ ನಾವು ಲೋಕಲ್ ಏಡ್ಸ್ ಗಾಡಿಗಳಲ್ಲಿ ಹೋದ್ರೆ ಸುತ್ತಮುತ್ತ ಇರುವಂತಹ ನೇಚರ್ ನ ಆರಾಮಾಗಿ ನೋಡ್ಕೋಬಹುದು. ನೋಡಿ, ಈ ತರ ಜಿಪ್ಸಿಗಳಲ್ಲೂ ಕೂಡ ಹೋಗ್ಬೋದು. ಇವರು ಕೂಡ ಯಾವುದೋ ಒಂದು ಟ್ರಕ್ಕಿಂಗ್ ಗೆ ಹೊರಟಿರುವಂತಹ ಬ್ಯಾಚ್. ಆಲ್ಮೋಸ್ಟ್ ನಿಮಗೆ ಗೊತ್ತಿರುವ ಹಾಗೆ ಚಿಕ್ಕಮಗಳೂರಲ್ಲಿ ತುಂಬಾ ಟ್ರೆಕ್ಕಿಂಗ್ ಪಾಯಿಂಟ್ಸ್ ಗಳಿದೆ. ಕುದ್ರೆಮುಖ ಇದೆ, ವಾಲಿಕುಂಜ ಇದೆ, ಕುರಿಯಂಜಲ್ ಇದೆ. ಸೊ ನಾವು ಇವಾಗ ಹೊರಟಿರುವಂತಹ ಟ್ರೆಕ್ಕಿಂಗ್ ಯಾವ್ದಪ್ಪ ಅಂದ್ರೆ ಕುರಿಂಜಲ್ ಟ್ರೆಕ್ಕಿಂಗ್ ಪಾಯಿಂಟ್. ಇದು ಬಿಗಿನರ್ಸ್ ಫ್ರೆಂಡ್ಲಿ ಅಂತ ಹೇಳ್ತಾರೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಕುದುರೆ ಮುಖದಲ್ಲಿ ನೋಡಿದ್ರೆ ಫುಲ್ಲು ರಶ್ ಗುರು. ನಿಮಗೆ ತೋರಿಸ್ತಾ ಇದೀನಿ ನೋಡಿ, ಫುಲ್ಲು ರಶ್ ಇದೆ. ಎಷ್ಟು ಜನ ಟೂರಿಸ್ಟ್ ಬಂದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಬಂದಿರುವಂತಹ ಜನಸಂಖ್ಯೆ ಇವತ್ತಿನ ಪ್ರಮಾಣಕ್ಕೆ ಕಮ್ಮಿ, ಯಾಕೆಂದರೆ ಇವತ್ತು ಸ್ಯಾಟರ್ಡೆ. ಸಂಡೇ ಆದರೆ ತುಂಬ ಜನ ಇರ್ತಾರಂತೆ. ಹಾಗೆ ಸ್ವಲ್ಪ ಮಳೆಗಾಲ ಕಮ್ಮಿ ಆಗಿ ಚಳಿಗಾಲ ಜಾಸ್ತಿ ಆಯಿತು ಅಂದರೆ ಇಲ್ಲಿ ಕಾಲಿಡೋಕೆ ಜಾಗ ಇರಲ್ವಂತೆ. ಅಷ್ಟು ಜನ ಟ್ರೆಕ್ಕರ್ಸ್ ಬರ್ತಾರಂತೆ. ಇದು ಕುದುರೆಮುಖದ್ದು ಬೇಸ್ ಪಾಯಿಂಟ್. ಇಲ್ಲಿ ಮೈನ್ ಚೆಕಿಂಗ್ ಆಗಿ ಅಂದ್ರೆ ನಾವು ಟಿಕೆಟ್ ನ ಬುಕ್ ಮಾಡಿರ್ತೀವಿ. ಸೊ ಯಾರು ಹೋಗ್ತಾರ ಅವ್ರು. ಬಟ್ ಇವ್ರು ನೋಡಿ ಏನ್ ಹೈಟ್ ಏನ್ ವೆಯ್ಟ್ ಇದಾರೆ ಅಂತ. ಫುಲ್ಲು ರಶ್ಶು, ಜನ ಸಾಗರ. ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಅಂದ್ಕೊಂಡಿದೆ ಗುರು. ಇಲ್ಲಿ ನೋಡಿದ್ರೆ ಜನಗಳ ಮಧ್ಯೆ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಏನಿಲ್ಲ, ಎಲ್ಲರನ್ನ ಚೆಕ್ ಮಾಡ್ತಾ ಇದ್ದಾರೆ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ನ ಚೆಕ್ ಮಾಡಿ ಯಾರ್ಯಾರು ಬುಕ್ ಮಾಡಿದ್ದಾರೆ ಅವ್ರಿಗೆ ಹೋಗೋಕೆ ಇಲ್ಲಿಂದ ಪರ್ಮಿಷನ್ ಕೊಡ್ತಾರೆ. ವಿತ್ ಗೈಡ್ ಜೊತೆನೆ ಬರಬೇಕು ನೀವು. ಗೈಡ್ ಮಾತ್ರ ನಿಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಗೈಡ್ ಬಿಟ್ಬಿಟ್ಟು ನೀವು ಹೋಗೋಕೆ ಚಾನ್ಸ್ ಇಲ್ಲ ಯಾವುದೇ ಟ್ರೆಕ್ಕಿಂಗ್ ಆದರೂ. ಏನು ರಶ್ ಗುರು ನೋಡಿ, ಇಲ್ಲಿ ಕ್ಯೂ. ಇಲ್ಲಿರುವಂತಹ ಇಷ್ಟೇ ಜನಗಳು, ಇಷ್ಟೇ ಗಾಡಿ ಅಲ್ಲ, ಆಲ್ರೆಡಿ ಬಂದು ಚೆಕಿಂಗ್ನ ಮುಗಿಸ್ಕೊಂಡು ಆಲ್ರೆಡಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋರು ತುಂಬ ಜನ ಇದ್ದಾರೆ. ಹೆಂಗೋ ಪರ್ಮಿಷನ್ ತಗೊಂಡು ನಾವು ಕೂಡ ನಿಟ್ಟುಸಿರು ಬಿಟ್ಟು ಹೊರಟ್ವಿ. ನನಗೆ ಕುದುರೆ ಮುಖದ್ದು ಈ ಸರ್ಕಲ್ ನೋಡಿದ್ರೆ ನೆನಪಾಗೋ ಫಿಲ್ಮು. ನಿಮಗೆ ಆನ್ ದ ವೇ ಹೋಗ್ಬೇಕಾದ್ರೇನೆ ಭದ್ರಾ ನದಿಯ ಬ್ರಿಡ್ಜ್ ಸಿಗುತ್ತೆ ನೋಡಿ. ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನೀರು ಕೂಡ ಎಷ್ಟು ತಿಳಿಯಾಗಿ ಕಾಣ್ತಾ ಇದೆ ಅಂದ್ರೆ, ಯಾಕಂದ್ರೆ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ನೀರು ಕೂಡ ತುಂಬಾ ತಿಳಿಯಾಗಿ ಕಾಣ್ತಾ ಇದೆ. ಫಾರೆಸ್ಟ್ ಆಫೀಸ್ ಇಂದ ಕುರಿಂಜಿಯಲ್ ಬೇಸ್ ಪಾಯಿಂಟ್ ಗೆ ಹೋಗೋಕೆ ಒಂದು 8 ರಿಂದ 10 ಕಿಲೋಮೀಟರ್ ಆಗುತ್ತೆ. ರೋಡು ಕೂಡ ಅಷ್ಟೇನ್ ಚೆನ್ನಾಗಿಲ್ಲ, ಅಲ್ಲಲ್ಲಿ ಗುಂಡಿ ಗೊಟ್ಟರುಗಳಿದೆ. ಆಟೋದ್ರಲ್ಲಿ ಹೋಗಿದ್ರಿಂದ ಒಂದಷ್ಟು ಎತ್ತಾಗ್ತಿತ್ತು. ನಾವು ಅಕ್ಕಪಕ್ಕ ನೇಚರ್ ನೋಡ್ಕೊಂಡು ಅಂತೂ ಇಂತೂ ಬಂದು
ಕುರಿಂಜಲ್ ಬೇಸ್ ಪಾಯಿಂಟ್ ನ ತಲುಪಿದ್ವಿ. ಬೇಸ್ ಪಾಯಿಂಟ್ ಅಲ್ಲಿ ಬಂದು ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ನೋಡಿ ಆಲ್ರೆಡಿ ಟ್ರಕ್ಕರ್ಸ್ ಹೋಗ್ತಾ ಇದಾರೆ ಟ್ರೆಕ್ಕಿಂಗ್ ಮಾಡಕ್ಕೆ. ಸೊ ನಾವು ಕೂಡ ಇಲ್ಲೆಲ್ಲ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ರೈಟ್ ನಾವು ನಾವೇ ಹೊಡ್ತಾ ಇದೀವಿ ಫಸ್ಟ್. ನನ್ಗೆ ಬ್ಲೂ ಕಲರ್ ರೈನ್ ಕೋಟ್ ಕೊಟ್ಟಿದ್ದಾರೆ. ಬಾಯ್ಸಿಗೆ ಅರ್ಥ ಆಗಿರ್ಬೇಕು. ಸದ್ಯಕ್ಕೆ ವಿಡಿಯೋಲಿ ನೋಡಿದ ಹಾಗೆ ನಾವು ಟಾರ್ ರೋಡ್ನ ಬಿಟ್ಟು ನೋಡಿ ಈ ರೀತಿಯಾದಂತಹ ಕಚ್ಚಾ ರಸ್ತೆಗೆ ಎಂಟ್ರಿ ಆಗಿದ್ದೀವಿ. ಸೊ ನಿಮಗೆ ಫಾರೆಸ್ಟ್ ಕಾಣ್ತಿರ್ಬೋದು, ಒಂದಷ್ಟು ಮರಗಳೆಲ್ಲ ಒಣಗೋಗಿದೆ, ಬಿದ್ದೋಗಿದೆ. ರೋಡು ಎಂಡ್ ಆಗ್ತಿದ್ದಂಗೆ ಲೆಫ್ಟಿಗೆ ನಮಗೆ ಅಂದರೆ ನಾವು ಕುದುರೆಮುಖ ಟು ಕಾರ್ಕಳಗೆ ಹೋಗುವಂತಹ ರೋಡಲ್ಲಿ ಲೆಫ್ಟ್ಗೆ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಕುರಿಯಂಜಲ್ ಬೆಟ್ಟಕ್ಕೆ ಈಗ ಹೋಗೋಕ್ಕೆ ದಾರಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಅಲ್ಲಿ ಬ್ಯಾರಿಗೇಡ್ ಕೂಡ ಇದೆ, ಫಾರೆಸ್ಟ್ ಆಫೀಸರ್ ಹಾಕಿದ್ದಾರೆ. ಸೊ ಕಚ್ಚಾ ರಸ್ತೆ ಇವಾಗ ಸ್ಟಾರ್ಟ್ ಆಗಿದೆ ನೋಡಿ ಹೆಂಗಿದೆ. ಫಾರೆಸ್ಟ್ ಕೂಡ ಇದೆ ಕಂಪ್ಲೀಟು. ಸೊ ಅದೇ ರೀತಿ ಇದೇ ದಾರಿಲಿ ನಿಮಗೆ ಒಂದು ಸಖತ್ತಾಗಿರುವಂತಹ ರಿವರ್ ಸಿಗುತ್ತೆ ನೋಡಿ. ಸಖತ್ತಾಗಿದೆಲ್ಲ, ಫುಲ್ಲು ತಿಳಿಯಾಗಿದೆ ನೀರು, ಮೀನೆಲ್ಲೂ ಕಾಣ್ತಲ್ಲಪ್ಪ. ಹೋಗ್ತಾ ಹೋಗ್ತಾ ಸ್ವಲ್ಪ ಕಡಿದಾದಂತಹ ದಾರಿ, ಸ್ವಲ್ಪ ಹೈಟ್ ಸಿಗ್ತಾ ಹೋಗ್ತಾ ಇದೆ. ಇನ್ಮೇಲೆ ಸ್ಟಾರ್ಟು ಇರೋದು ಟ್ರಕ್ಕಿಂಗ್ ಫೀಲು. ಜಿಗ್ನೆ ಎಲ್ಲೂ ಇದಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಹುಲ್ಲಿನ ದಾರಿ ಕಾಣ್ತಾ ಇಲ್ಲ. ಬರೀ ಕಲ್ಗಳಿರೋದ್ರಿಂದ ಜಿಗಣೆ ಅಷ್ಟು ಈಸಿಯಾಗಿ ಕಾಲಿಗೆ ಹತ್ತಲ್ಲ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ನೆನೆದವರ ಮನದಲ್ಲಿ ಅಂತ ರೋಡಲ್ಲೇ ಒಂದು ಜಿಗಣೆ ನಿಂತ್ಕೊಂಡಿತ್ತು. ಇದು ಹಿಂಗೆ ನಿಂತಿರುತ್ತೆ, ಯಾರ್ದಾದ್ರೂ ಕಾಲ್ ಸಿಕ್ಕಿದ್ರೆ ಹತ್ಕೊಳ್ಳುತ್ತೆ. ಈ ಕೆಲವರು ಸ್ಟೋನ್ಸ್ ಎಲ್ಲ ಹುಡುಕ್ತಾ ಇರ್ತಾರಲ್ಲ, ಹಿಂಗೆ ಅದು ಚಾರ್ಮುಡಿ ಘಾಟಲ್ಲೆಲ್ಲ ಸ್ಟೋನ್ಸ್ ಬರುತ್ತಲ್ಲ, ವೈಟ್ ಬ್ಲೂ, ತುಂಬಾ ರೇಟ್ಗಳಿಗೆ ಹೋಗುತ್ತದ. ಇಲ್ಲ ಕರೆಕ್ಟಾಗಿ ಸಿಲ್ವರ್ ಇದ್ದಂಗೆ ಇದೆ, ಬಳಪದ ಕಲ್ಲು ಅನ್ಸುತ್ತೆ. ಒಂದಷ್ಟು ಅಟ್ರಾಕ್ಟಿವ್ ಆದಂಥ ಕಲ್ಗಳು ಕೂಡ ಸಿಕ್ಕಿದ್ವು. ಎರಡೇ ಬಂದಿರೋದು ಬಾಳೆಹಣ್ಣು, ಬನಾನಾ ಫಾರ್ ಎನರ್ಜಿ. ತೊಳಿ ಬ್ರಾ, ತೊಳಿ. ಪ್ರಪಂಚದಲ್ಲಿ 7 ಅದ್ಭುತ ನೋಡಿದ್ರ 8ನೇ ಅದ್ಭುತ ಅಂದ್ರೆ ಒಬ್ರನ್ನ ತೋರಿಸ್ತೀನಿ ನೋಡಿ, ಕಾಣ್ತಾ ಇದಾರೆ ಅಲ್ಲಿಗೆ. ಇವರನ್ನೇ 8ನೇ ಅದ್ಭುತ ಅಂದಿದ್ದು ಯಾಕೆ ಅಂತ ನೋಡಿ, ಇಷ್ಟು ಗಾತ್ರ ಇದ್ರು ಒಂದು ಟ್ರೆಕ್ಕಿಂಗ್ ಮಾಡಬೇಕು ಅನ್ನುವಂತಹ ಮನಸ್ಸು, ಹುಮ್ಮಸ್ಸು ಎರಡು ಇವ್ರ ಕೈಲಿದೆ. ಬಟ್ ಪೇಷನ್ಸ್ ಅಲ್ಲಿ ನಡೀತಾ ಇದಾರೆ ಅಷ್ಟೇ. ಎಂತ ದೊಡ್ಡ ಕಾಡು ಮರಗಳು ಎಲ್ಲ ಆನೆ ಬೀಳ್ಸಿರೋದು. ಆನೆ ಬೀಳ್ಸಿರೋದಲ್ಲಪ್ಪ, ಇದು ಗಾಳಿ ಮಾಡಕ್ ಬಿದ್ದಿರೋದು. ಹೇಳಿದ ತಕ್ಷಣ ನಂಬಿಡು. ಆನೆಗೇನು ಹುಚ್ಚ ಈ ತರ ಎಲ್ಲ ಬೀಳ್ಸಕ್ಕೆ? ಬೀಳ್ಸಿದ್ರೆ ಅದೋ ಒಂದು ಮರ ಬೀಳ್ಸುತ್ತೆ. ದಟ್ಟವಾದ ಕಾಡು, ಯಾವುದೇ ಮ್ಯೂಸಿಕ್ ಕೂಡ ಹಾಕಿಲ್ಲ. ಯಾಕೆ ಅಂದ್ರೆ ಮಳೆ ಬರುವ ಶಬ್ದ, ಕಾಡಿನ ಮಧ್ಯೆ ಸೌಂಡ್ಸ್ ಹೆಂಗಿರುತ್ತೆ ಅಂತ ನಿಮ್ಗೂ ಅಬ್ಸರ್ವ್ ಆಗ್ಲಿ ಅಂತ. ಬಾಬಾ ಓಡು ಬೇಗ. ನಮ್ ಜೊತೆ ಬಂದಿರುವಂತಹ ಗೈಡು ಡೈಲಿ ಹತ್ತಿ ಅಭ್ಯಾಸ ಆಗಿ ಬೆಟ್ಟಕ್ಕೆ ಬೇಗ ಹೋಗ್ತಾ ಇದ್ರು. ನಾವು ಹಿಂದೆ ಓಡೋಡಿ ಹೋದ್ರು ಕೂಡ ಅವ್ರನ್ನ ಹಿಡಿಯೋಕ್ ಆಗ್ತಿರ್ಲಿಲ್ಲ. ಮರದಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಅಳವೆ ಬಿಟ್ಟಿದೆ. ಬಟ್ ಇದು ತಿನ್ನೋಕ್ಕಾಗಲ್ಲ, ಇದು ಕಾಡು ಅಳವೆಗಳು ನೋಡಿ. ಫೋಟೋ ಕೂಡ ತಗೊಳ್ತಾ ಇದ್ದಾರೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸದ್ಯದ ಪರಿಸ್ಥಿತಿ ಒಳ್ಳೆ ಗಾಳಿ, ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇದೆ. ಯಾಕೆ ಸುಸ್ತಾದಂಗೆ ಕಾಣ್ತಾ ಇದ್ದೀರಾ? ಆಕ್ಸಿಜನ್ ಹೆವಿ ಆಯ್ತಾ? ಅದು ಜಾಸ್ತಿ ಇದೆ ಅಲ್ವಾ ಬ್ರೋ? ಸಿಟಿಲಿ ಇದ್ದು ನಮಗೆ
ಇಲ್ಲ ಅರಸೀಕೆರೆಯಲ್ಲಿ ಆಕ್ಸಿಜನ್ ಕಮ್ಮಿ ಇದೆ. ನಮ್ಮ ಹಾಸನ ಅಂದ್ರೆ ಸುಮ್ಮನೆ ಇರಲ್ಲ, ಸರಿ ಇರಲ್ಲ. ಮತ್ತೆ ಬಾಡ್ ತಿನ್ನಿಸ್ತಿಲ್ಲವ್ರಿಗೆಲ್ಲ ಬಾಡ್ ತಿನ್ನಿಸ್ತೀವಿ ಆಮೇಲೆ. ಮೊದ್ಲೇ ನಾವು ದೇವೇಗೌಡರ ಕಡೆಯವರು. ಸದ್ಯ ಪ್ರಜ್ವಲ್ ರೇವಣ್ಣ ಕಡೆ ಯಾರು ಸೊ ಕಾಂಟ್ರವರ್ಷಿಯಲ್ ಮಾತುಗಳನ್ನ ಆಗ್ಬಾರ್ದು. ಇಲ್ಲಿನ ಮರಗಳನ್ನು ನೋಡಿ ಪ್ಲಾಸ್ಟಿಕ್ ಅಥವಾ ಇತರ ತ್ಯಾಜ್ಯ ವಸ್ತುಗಳನ್ನು ಎಸೆಯುವುದನ್ನು ನಿಷೇಧಿಸಲಾಗಿದೆ. ಇಲ್ಲಿಯ ಮರಗಳನ್ನ ನೋಡಿ ಡಿಫ್ರೆಂಟ್ ಆಗಿ ಕಾಣಿಸ್ತದೆ, ಒಂದೊಂದು ಸ್ಟ್ರಕ್ಚರ್ ಕೂಡ. ಇಲ್ಲೇ ಹಾವು ಕಣ್ಣ ಕಾಣ್ತದೆ ಪ್ರತಿಯೊಂದು ಬೇರುಗಳು. ಎಷ್ಟು ಕಿಲೋಮೀಟರ್ ಆಯ್ತು ಈಗ? ಪಕ್ಕ ಯಾರು ಲೆಕ್ಕ ಹಾಕಿದ್ದು? ಹೌದಾ? ಹಂಗಾದ್ರೆ ಇನ್ನೂ 3 ಕಿಲೋಮೀಟರ್ ಇದೆ. ಬಟ್ ಗೂಗಲ್ ಅಲ್ಲಿ ಯಾಕೆ 18 ಕಿಲೋಮೀಟರ್ಸ್ ಅಂತ ತೋರಿಸ್ತು? ಫುಲ್ಲು ಮರಗಳೆಲ್ಲ ಬಿದ್ದೋಗಿದೆ, ದಾರಿ ರೆಡಿ ಮಾಡಿ ಬಿಟ್ಟಿದ್ದಾರೆ ಹೋಗಕ್ಕೆ ಅಂತ. ಹುಡುಗರು ಎಷ್ಟು ವಿಚಿತ್ರವಾಗಿದೆ, ಕೆಳಗೆ ಹೋಗಿ ಗ್ಯಾಪ್ ಬೇರೆ ಬಿಡ್ಕೊಂಡ್ಬಿಟ್ಟಿದೆ. ಬಟ್ ಈ ಪಾತಾಳದಲ್ಲೂ ಈ ಮರಗಳಿಗೆಲ್ಲ ನೆಟ್ಟಿಗೆ ಬೆಳೀರಿ ಅಂತ ಹೇಳ್ಕೊಟ್ಟಿದ್ದು ಯಾರು ಅಂತ ಗೊತ್ತಿಲ್ಲ, ಎಲ್ಲ ನೆಟ್ಟಿಗೆ ಇದಾವಪ್ಪ. ಮನುಷ್ಯರು ಮಾತ್ರ ಸೊಟ್ಟಗ. ನಾವು ಟ್ರೆಕ್ಕಿಂಗ್ ಮಾಡ್ತಿರುವಾಗ ಕೂಡ ಅಕ್ಕಪಕ್ಕ ಅಬ್ಸರ್ವ್ ಮಾಡ್ಕೊಂಡು ಕಾಡನ್ನ ನೋಡ್ಕೊಂಡು ನಡೆಯೋದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಯಾವ ಮರ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಬೇಸ್ ಪಾಯಿಂಟ್ ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಿಡಲ್ಲ, ಸ್ಟೀಲ್ ಬಾಟಲ್ಗಳನ್ನ ಮಾತ್ರ ಬಿಡ್ತಾರೆ. ಸೊ ನೀವು 1-2 ಬಾಟ್ಲ್ ಕ್ಯಾರಿ ಮಾಡಿದ್ರೆ ಈ ತರ ಚಿಕ್ಕ ಪುಟ್ಟ ಫಾಲ್ಸ್ ಗಳು ಸಿಗುತ್ತೆ. ಸೊ ನೀವು ನೀರ್ನ ತುಂಬಿಕೊಂಡು ಹೊರಡಬಹುದು. ಸೊ ಫಾಲ್ಸ್ ಹತ್ರ ನೀರ್ ತುಂಬಿಕೊಂಡು ಒಂದಷ್ಟು ಫೋಟೋ ವಿಡಿಯೋಗಳು ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಆಕ್ಚುಲಿ ವ್ಯೂ ಪಾಯಿಂಟ್ ಅನ್ಕೊಂಡು ಬಂದೆ, ಬಟ್ ಇಲ್ಲಿಂದ ಹಿಂಗೆ ಹೋಗ್ಬೇಕು 1.5 ಕಿಲೋಮೀಟ್ರು, ಆಮೇಲೆ ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಕುದುರೆಮುಖ ಬರ್ಡ್ಸ್ ನ್ಯಾಷನಲ್ ಪಾರ್ಕು ನೋಡಿ ಯಾವ್ಯಾವ ಥರ ಅಕ್ಕಿ ಇದೆ ಇಲ್ಲಿ. ವೆಸ್ಟರ್ನ್ ಘಾಟ್ಸ್ನ ಈ ಕಾಡಲ್ಲಿ ತುಂಬಾ ಅಕ್ಕಿಗಳಿದೆ, ಹಾಗೆ ತುಂಬಾ ತಳಿಯ ಹಾವುಗಳು ಕೂಡ ಇದೆ. ಎಷ್ಟು ಎಂಜಾಯ್ಮೆಂಟ್ ಮೂಡಲ್ಲಿ ಇರ್ತೀರೋ ಅಷ್ಟು ಕಾನ್ಶಿಯಸ್ ಆಗಿ ಕೂಡ ಇರ್ಬೇಕಾಗುತ್ತೆ. ಬಿ ಕೇರ್ಫುಲ್. ಫೈನಲ್ ಪೀಕ್ ಹತ್ರ ಹೋಗ್ತಾ ಇದೀವಿ. ಸೊ ಫಸ್ಟ್ ಪೀಕ್ ಅಲ್ಲಿ ಸಿಕ್ತು. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿ ಎಲ್ಲ ಕಡೆ ವ್ಯೂಸ್ ನೀಟಾಗಿ ಕಾಣ್ತದೆ. ನೋಡಿ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಎಲ್ಲ. ಮಳೆ ನಿಂತಹ ಕಾರಣ ಎಲ್ಲ ಬೆಟ್ಟಗಳು ಓಪನ್ ಆಗಿ ಕಾಣ್ತದೆ. ನೋಡಿ ಮೋಡ ಅಲ್ಲಿದೆ. ಪೀಕ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸುತ್ತಮುತ್ತ ವ್ಯೂ ನೋಡಿ ನನಗಂತೂ ತುಂಬಾ ಖುಷಿ ಆಯ್ತು. ಹಂಗೆ ಅನ್ಕೊಂಡಿದ್ ನಾನು ಇದೇ ಫೈನಲ್ ಪೀಕು, ಇದೇ ಕುರಿಂಜಲ್ ಬೆಟ್ಟ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ನನಗ್ ಗೊತ್ತಾಗಿದ್ದು ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬೆಟ್ಟ. ನಾವೀಗ ಅಲ್ಲಿಗೆ ಹೋಗ್ಬೇಕಾಗಿರೋದು. ಅದ್ರ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ನೋಡಿದ್ರಲ್ಲ ಗೈಸ್ ಹೆಂಗಿದೆ ನೇಚರು. ನೇಚರಿಗೆ ಬಂದ್ಮೇಲೆ ಏನಾದ್ರು ಚೇಂಜ್ ಆಗ್ಬೋದಾ ನಮ್ಮ ಫ್ಯೂಚರ್ ಅಂತ ಥಿಂಕ್ ಮಾಡ್ತಾ ಸಮಯ ಈಗ 1:13 1:15 ಗಂಟೆಯಲ್ಲಿ ಹೆಂಗಿದೆ ವೆದರ್ ನೋಡಿ. ಹೋಗ್ತಾ ಹೋಗ್ತಾ ಎಷ್ಟು ನಡೆದ್ರು ದಾರಿ ಸಾಕ್ತಾ ಇಲ್ಲ ಅನಿಸ್ತಿತ್ತು. ಮತ್ತೆ ತಿರುಗಿ ಸುತ್ತ ಇರುವಂತಹ ವ್ಯೂನ ನೋಡ್ಬೇಕು ಅಂತ ಅನಿಸ್ತಿತ್ತು. ಯಾಕೆ ಅಂದ್ರೆ ಅವಾಗ ಮೋಡ ಮುಚ್ಕೊಳ್ಳುತ್ತೆ, ಅವಾಗ ಮೋಡ ಓಪನ್ ಆಗುವವರೆಗೂ ನಾವು ಬಂದಿರೋದು ಓನ್ಲಿ 6 ಕಿಲೋಮೀಟರ್ಸ್. ಇನ್ನು 1 ಕಿಲೋಮೀಟರ್ ಪೀಕ್ ಇದೆ. ಇನ್ನು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ, ಕಾಣಿಸ್ತಾ ಇರ್ಬೋದು. ಸೊ ಅಲ್ಲಿರೋದು ಪೀಕು, ನಾವಿನ್ನು ಇಲ್ಲೇ ಇದ್ದೀವಿ. ಸ್ಟ್ರಗಲ್ ಇಫ್ ಯು ಸ್ಟ್ರಗಲ್ಸ್ ಯು ಅಂತ ಜೈ ಬಾಲಯ್ಯ ಅನ್ಬೇಕು ಸ್ಟ್ರಗ್ಲಿಂಗ್ ಬಂದಾಗ. ಜೈ ಬಾಲಯ್ಯ ನೋಡಿ 5 ನಿಮಿಷಕ್ಕೆ ಹೆಂಗೆ ಚೇಂಜ್ ಆಗ್ತದೆ ವಾತಾವರಣ. ಇಷ್ಟವರೆಗೂ ಫುಲ್ಲು ಎಂಟಿ ಆಗಿದ್ದಂತಹ ಮೋಡ ಇವಾಗ ಮತ್ತೆ ಫುಲ್ಲು ಆವರಿಸ್ಕೊಳ್ತು. ನಾನು ಟೈಮ್ ಲ್ಯಾಪ್ಸಿಗೆ ಹಾಕೊಂಡು ನೋಡ್ಕೊಂಡು ಖುಷಿಯಾಗಿ ಕುಂತಿದ್ದೆ.
ಫುಲ್ ಮಳೆ 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 ಮಳೆ. ಆದರೆ ಬೆಟ್ಟ ನೋಡೋರು ಹೆಂಗಿದೆ, ಈ ಬೆಟ್ಟ ಹತ್ತಬೇಕಲ್ಲ, ಹತ್ತುತ್ತಾ ಇದ್ದಾರೆ ನೋಡಲ್ಲಿ. ಸೈಕ್ ಸೈಕ್ ಬೆಟ್ಟ, ಹೆವಿ ಮಳೆ. ಮಳೆನೇ ನೆನ್ಕೊಂಡು ಮತ್ತೆ ಮತ್ತೆ ಹೋಗ್ತಾ ಇದ್ರೆ ನೋಡಿ, ಹೋಗ್ತಾ ಹೋಗ್ತಾ ರೋಡು ಎಷ್ಟು ಕಡಿದಾಗ್ತಾ ಇದೆ. ಚಿಕ್ಕದಾದಂತಹ ಜಾಗ, ಕೈ ಹಿಡ್ಕೊಂಡು ನಡೆಯುವಂತಹ ಸ್ಥಿತಿ. ಅಯ್ಯೋ ಗಾಯ್ಸ್ ನೋಡಿ, ಇಲ್ಲಿ ಮಳೆ ಕಾಟ. ಮಳೆಯಲ್ಲಿ ಬೆಟ್ಟದ ಬದಿಯಲ್ಲಿ ಟ್ರೆಕ್ಕಿಂಗ್ ಮಾಡೋದೇ ಸಾಹಸ ಅಂತ ಹೇಳ್ಬೋದು. ಹೆಂಗೆ ಕಾಣ್ತದೆ ಬೆಟ್ಟ. ಇನ್ನೂ ಕೆಳಗೆ ಬರ್ತಾ ಇದ್ದಾರೆ ಜನ, ನಾವು ಇನ್ನೂ ಮೇಲೆ ಹೋಗ್ಬೇಕು. ಬನ್ನಿ, ಅದೆಷ್ಟೇ ಕಷ್ಟ ಆದರೂ ಮೇಲೆ ಹೋಗೋಣ. So finally we did it. We are in peak. 7 kilometers. Kurinjal Shikara completed. Let's go to the top and see the top view. ನಾನು ಟಾಪ್ ವ್ಯೂ ಅಲ್ಲಿ ಇದೀನಿ ಅನ್ನೋ ಖುಷಿ ಒಂದು ಕಡೆ, ಆದ್ರೆ ಏನಪ್ಪಾ ಇಷ್ಟೊಂದ್ ಜನ ಇಲ್ಲಿ ಬಂದಿದಾರಲ್ಲ ಅಂತ ಒಂದ್ ಕಡೆ ನೋಡಿದ್ರೆ ಶಾಕ್ ಆಯ್ತು. ಅಷ್ಟು ಜನ ಕೂಡ ಅಲ್ಲಿ ಬಂದಿದ್ರು. ಯಾಕೆಂದ್ರೆ ಇಷ್ಟು ಜನಕ್ಕೆ ಟ್ರೆಕ್ಕಿಂಗ್ ಮಾಡುವಂತಹ ಮನಸ್ಥಿತಿ, ನೈಸರ್ಗಿಕ ಜಗತ್ತನ್ನು ನೋಡುವಂತಹ ಮನಸ್ಥಿತಿ, ಪ್ರಕೃತಿಯನ್ನು ಸವಿಯುವಂತಹ ಮನಸ್ಥಿತಿ ಎಲ್ಲರಿಗೂ ಬರಲ್ಲ. ಅದು ಕೆಲವೊಬ್ಬರಿಗೆ ಮಾತ್ರ ಬರೋದು. ಕೆಲವೊಬ್ರು ಹಣದ ಹಿಂದೆ, ಯಶಸ್ಸಿನ ಹಿಂದೆ, ಬೇರೆಯ ಆಸೆಗಳ ಹಿಂದೆ ಹೋದ್ರೆ ಇನ್ನಷ್ಟು ಜನ ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪನಾದ್ರೂ ಕಾಲ ಕಳಿಬೇಕು, ಪ್ರಕೃತಿ ಜೊತೆ ನಮ್ಮ ಜೀವನನ ತೊಡಗಿಸ್ಕೋಬೇಕು, ಪ್ರಕೃತಿ ಜೊತೆ ನಮ್ಮ ಜೀವನನ ಸವಿಬೇಕು ಅಂತ ಅನ್ಕೊಳ್ಳೋರು ತುಂಬಾ ಕಮ್ಮಿ. ಅಂಥದ್ರಲ್ಲಿ ಇಷ್ಟು ಜನ ಈ ಪೀಕ್ ನ ಮೇಲೆ ಅಂದ್ರೆ ಸುತ್ತ ತುದಿಯಲ್ಲಿ ಬಂದು ನಿಂತ್ಕೊಂಡು ಈ ಪೀಕ್ ನ ನೋಡ್ಕೊಂಡು ಸುತ್ತ ಇರುವ ನೇಚರ್ನ ಅನುಭವಿಸ್ಕೊಂಡು ಇವತ್ತಿನ ಒಂದು ಕ್ಷಣ ಕಳೆದಿದಾರಲ್ಲ, ಆ ಕ್ಷಣ ಎಷ್ಟೇ ದುಡ್ಡು ಕೊಟ್ರು ಆ ಕ್ಷಣಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾವು ಎಷ್ಟೇ ಕಷ್ಟಪಟ್ಟು ಬಂದಿದ್ರು ಇಲ್ಲಿ ಬರುವಂತಹ ಒಂದು ತಂಗಾಳಿ ನಮ್ಮ ಆ ಸುಸ್ತನ್ನ ನಿವಾರಿಸುತ್ತೆ. ನಮ್ಮ ಅದೃಷ್ಟಕ್ಕೆ ಟಾಪ್ ಹೋದ್ಮೇಲೂ ಕೂಡ ಮೋಡ ಸರಿತು. ಸೊ ಸುತ್ತ ಇರುವಂತಹ ಬೆಟ್ಟ ಗುಡ್ಡಗಳೆಲ್ಲ ಕಣ್ ತುಂಬಾ ನೋಡ್ಕೊಂಡು ಒಳ್ಳೆ ಊಟ ಕೂಡ ಮಾಡ್ಕೊಂಡು, ಪಾರ್ಸಲ್ ನ ನಾವು ಹೋಮ್ ಸ್ಟೇ ಇಂದನೇ ತಗೊಂಡೋಗಿದ್ವಿ. ಒಳ್ಳೆ ಊಟ ಕೂಡ ಮಾಡ್ಕೊಂಡು ಮೇಡಮ್ ಸುಸ್ತಾಗ್ಬಿಟ್ಟಿದ್ರು. ನಾನು ಊಟ ಮಾಡುವಂತಹ ಗ್ಯಾಪ್ ನಲ್ಲಿ ಒಂದು ವಿಡಿಯೋನ ಟೈಮ್ ಲ್ಯಾಪ್ಸ್ಗೆ ಹಾಕಿಟ್ಟೆ. ಆ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ, ಎಷ್ಟು ಸಖತ್ತಾಗಿದೆ ನೇಚರು ಅಂತ. ಮಲೆನಾಡಿನ ಮಡಿಲಲ್ಲಿ, ದಟ್ಟಡವಿಯ ಕಡಲಲ್ಲಿ, ಮೈಮರೆತೆ ಮಳೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ. ಈ ಲೈನು ನಂದಲ್ಲ, ನಮ್ಗಳ ಜೊತೆನೆ ಒಂದು ಟೀಮ್ ಕೂಡ ಅಲ್ಲಿ ಬಂದಿತ್ತು. ನಿಮ್ದೇ ಟೀಮ್ ಫುಲ್ ಇದು? ಎಲ್ಲ ಕಡೆನೂ ಇದೆ ಸೇಮ್ ಗಿಬ್ಲಿ ಹಾಕಿದೀವಿ. ಇದು ಹೊಸ ಟ್ರೆಂಡ್ ಅಲ್ಲ. ನೈಸ್ 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 ನೈಸ್, ಥ್ಯಾಂಕ್ ಯು ಸರ್. ಆಲ್ರೆಡಿ ಲೆಂತಿ ವಿಡಿಯೋ ಆಯ್ತು ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟಿರಾ. ಇಲ್ಲಿಂದ ಇರುವಂತದ್ದೇ ಟಾಸ್ಕ್. ಈ ಕಡೆ ನಾವು ಮೇಲತ್ತೋಕೆ ಬಂದಿದ್ದು, ಬಟ್ ನಾವು ಹೋಗ್ಬೇಕಾಗಿರುವಂತದ್ದು ರೈಟ್ ಸೈಡ್ ಅಲ್ಲಿ. ಸೊ ನಾವು ರೈಟ್ ಸೈಡ್ ಅಲ್ಲಿ ಹೋದ್ರೆ ನಮ್ಗೆ 2 ಕಿಲೋಮೀಟರ್ಸ್ ಕಮ್ಮಿ ಆಗುತ್ತೆ ಈ ರೋಡಲ್ಲಿ ಹೋದ್ರೆ. ಸೊ ಅದಕ್ಕೋಸ್ಕರ ವಿತ್ ಗೈಡ್ ಪ್ರಿಫರೆನ್ಸ್ ಈ ರೋಡಲ್ಲಿ ಅಂದ್ರೆ ಈ ಕಾಲುದಾರಿಯಲ್ಲಿ ನಡ್ಕೊಂಡು ಹೋಗೋಣ, 2 ಕಿಲೋಮೀಟರ್ಸ್ ನಮ್ಗೆ ಕಮ್ಮಿ ಆಗತ್ತೆ ಅಂತ ಹೇಳಿದ್ರು. ಸೊ ನಾವು ಗೈಡ್ ಹೇಳಿರುವಂತಹ ಪ್ರಕಾರ ಈ ರಸ್ತೆಯಲ್ಲಿ ಹೊರಟ್ವಿ. ಏನ್ ಗುರು ಸೈಕ್ ಆಗಿದೆ ರೋಡ್ ಇದು, ಫುಲ್ಲು ಬಿದ್ದು ಹೋಗಿ 2 ಕಿಲೋಮೀಟರ್ ಕಮ್ಮಿ ಆಗತ್ತೆ ಅಂತ ಈ ಕಡೆಯಿಂದ ಬಂದ್ರೆ ಈ ಲೆವೆಲ್ಗೆ ಸುರಂಗ ಮಾರ್ಗ ಇದೆ ಇಲ್ಲಿ. ಬಗ್ಗಿ ಬ್ರೋ, ತಲೆ ಹೊಡಿಯುತ್ತೆ. ಎಷ್ಟು ಕಿಲೋಮೀಟರ್ ಇದೆ ಹೆಂಗೆ ಡೌನ್ ಫುಲ್ಲು ಜಾಸ್ತಿ ಇದೆಯಾ? ಹೌದಾ? ಇದು ಫುಲ್ ಕಾಡಿನ ದಾರಿ ಅಲ್ಲ, ಬರೀ ಕಾಲ್ ದಾರಿ. ಹಲಸಿನ ಮರ ಇದು ಹಲಸು.
ಅತಿ ದಟ್ಟವಾದ ಕಾಡು ಮಧ್ಯದಲ್ಲಿ ಕಾಲು ದಾರಿ. 2 ಕಿಲೋಮೀಟರ್ ಉಳಿಸಲು ಕಾಲು ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಈ ಟ್ರೆಕ್ಕಿಂಗ್ ನಲ್ಲಿ ಬರೀ ಬಾಯ್ಸೇ ಇದಾರೆ ಅಂತ ಅನ್ಕೋಬೇಡಿ, ಗರ್ಲ್ಸ್ ಕೂಡ ಇದಾರೆ. ಕೆಲವರು ನಾನು ಸಿಂಗಲ್ ಅಂತ ಹೇಳ್ಕೊಂಡು ಹೊಟ್ಟೆ ಎಲ್ಲ ಬರೆಸ್ಕೊಂಡು ನನ್ಗೆ ಇನ್ನು ಹುಡುಗಿನೇ ಬೀಳಲ್ಲ, ನನ್ ಕೈಲಿ ಏನು ಆಗಲ್ಲ ಅಂತ ಎಲ್ಲೂ ಹೋಗ್ದಲೆ ಸುಮ್ನೆ ಇರ್ಬೇಡಿ. ನೋಡಿ, ಈ ತರ ಟ್ರೆಕ್ಕಿಂಗ್ ಗಳಿಗೆ ಬನ್ನಿ. ಒಂದಷ್ಟು ಜನ ಹುಡುಗಿರು ಕೂಡ ಬಂದಿರ್ತಾರೆ. ಇಫ್ ಯು ಹ್ಯಾವ್ ಅ ಟ್ಯಾಲೆಂಟ್ ನೀವು ಕೂಡ ಬೀಳಿಸ್ಕೋಬಹುದು, ಆರಾಮಾಗಿ ಲೈಫ್ ಕೂಡ ಸೆಟ್ಲ್ ಮಾಡ್ಕೋಬಹುದು. ಕೊಟ್ಟಿರೋದು ಸಜೆಷನ್ ಆಗಿರ್ಬೋದು. ಸಜೆಷನ್ ನ ಸೀರಿಯಸ್ ಆಗಿ ತಗೊಂಡು ಸಕ್ಸಸ್ ಆದವ್ರು ತುಂಬಾ ಜನ ಇದಾರೆ. ಅದೇ ಸಜೆಷನ್ ನ ನಾರ್ಮಲ್ ಆಗಿ ತಗೊಂಡು ಸೆಟಲ್ ಆಗ್ದಲೇ ಇರೋರು ಕೂಡ ಇದಾರೆ. ಸಜೆಷನ್ ಕೊಟ್ಟೆ ಅಂತ ಕಾಮೆಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗ್ ಮದ್ವೆ ಆಗಿದೆಯಾ, ಎಷ್ಟ್ ಮಕ್ಳು ಅಂತೆಲ್ಲ ಕೇಳ್ಬೇಡಿ. ವಾಟ್ ನಾನ್ಸೆನ್ಸ್. ಹಾಗೆ ಈ ಭದ್ರಾ ಕಾಡಿನಲ್ಲಿ ಆಲ್ಮೋಸ್ಟ್ ಸ್ನೇಕ್ಸ್ ತುಂಬ ಜಾಸ್ತಿ. ಏನು ಗುರು ಸೈಕ್ ಆಗಿದೆ ಕಾಡು ಇದು. ಕಾಡಲ್ಲಿ ಕಳೆದೋಗ್ಬಿಡ್ತೀವ ಮಿಸ್ ಆಗಿ. ಯಾವುದೋ ಮರ ಬಿದ್ದಿದೆ, ಇದು ಮರ ಚೇಗು. ಲೈಟ್ ಕಮ್ಮಿ ಆಗ್ಬಿಟ್ಟಿದೆ. ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಗುರು. ಕಾಡಲ್ಲಿ ಗುಡುಗು ಮಿಂಚು ಸ್ಟಾರ್ಟ್ ಆಯಿತು. ಈ ಥರ ಸಿಚುವೇಶನ್ನ ನಾನು ನನ್ನ ಕಸಿನ್ಸು ಒಂದ್ಸತಿ ಎತ್ತಿನ ಭುಜ ಹತ್ತಿದಾಗ ಈ ಲೆವೆಲ್ ಸಿಚುವೇಶನ್ನು. ಬಟ್ ಅಲ್ಲಿಗಿಂತ ಅತಿ ಹೆಚ್ಚಿನ ಕಾಡಿರುವಂತಹ ಜಾಗ ಅಂತ ಹೇಳ್ಬೋದು. ಲಿಟ್ರಲಿ ನಾವು 2 ಕಿಲೋಮೀಟರ್ ನಡೆದಿದ್ವಿ, ಕಂಪ್ಲೀಟ್ ಕಾಡು. ಓನ್ಲಿ ಮನುಷ್ಯ ನಡ್ಕೊಂಡು ಹೋಗುವಂತಹ ಕಾಲು ದಾರಿ ಬಿಟ್ಟರೆ ಬೇರೆ ಏನು ಕಾಣ್ತಿಲ್ಲ. ನೋಡಿ ಮರಗಳು ಹೆಂಗಿದಾವೆ, ಎಲ್ಲ ಕಾಡು ಸಕ್ಕತ್ತಾಗಿದೆ. ಎಲ್ಲ ಸ್ಟ್ರೈಟ್ ಮರಗಳು ನೋಡಿ, ಬೇರುಗಳು. ಈಗ ನೋಡೋರು ಒಂದು ಲೆವೆಲಿಗೆ ನಾರ್ಮಲ್ ಆಗಿರೋ ರೋಡ್ ಸಿಕ್ತು. ಬಟ್ ಸುತ್ತಮುತ್ತ ಕಂಪ್ಲೀಟ್ ಕಾಡುಗಳೇ. ಬೆಳಗ್ಗೆ ವಿಡಿಯೋ ಮಾಡಿದಾಗ ನೋಡಿ ನದಿ ಎಷ್ಟು ತುಂಬಿತ್ತು, ಬರೋದ್ರೊಳಗೆ ನೋಡಿ ಎಷ್ಟು ನದಿ ತುಂಬಿ ಹುಕ್ಕಿ ಹರಿತಾ ಇದೆ. ಸೊ ಆ ಲೆವೆಲ್ಗೆ ಮಳೆ ಬಂತು ಪೀಕಲ್ಲಿದ್ದಾಗ ಕೂಡ, ಈಗಲೂ ಕೂಡ. ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ನಾವು ನಮ್ಮ ಸ್ನೇಹಿತರಿಗೆ ವೆಯ್ಟ್ ಮಾಡ್ತಾ ಇದ್ರೆ ಈ ಕಡೆಯಿಂದ ಏನೋ ಸೌಂಡ್ ಬಂದಂಗ ಆಯ್ತು. ಸ್ವಲ್ಪ ಕ್ಯಾಮ್ರಾ ಮೂವ್ ಮಾಡಿ ಮುಂದೆ ಹೋಗಿ ನೋಡಿದ್ರೆ ಖುಷಿ ಆಗೋಯ್ತು ಗುರು. ಇವ್ರು ಆಟ ಆಡ್ತಿರೋದನ್ನ ನೋಡಿ. ಲೈಫಲ್ಲಿ ಖುಷಿಯಾಗಿರಿ.